ಮಕ್ಕಳೇ, ಎಸ್1 ಅಥವಾ ಮಿಡ್ ಟರ್ಮ್ ಎಕ್ಸಾಮ್ ಅಲ್ಲಿ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರು ಅಷ್ಟು ಮಾರ್ಕ್ಸ್ ಬಂದಿಲ್ವಾ? ಸ್ಯಾಡ್, ಡಿಸಪಾಯಿಂಟೆಡ್ ಆಗಿದ್ದೀರಾ? ಪೇರೆಂಟ್ಸು, ರಿಲೇಟಿವ್ಸು, ಫ್ರೆಂಡ್ಸು, ಟೀಚರ್ಸು ಎಲ್ರು ಈ ಮಿಡ್ ಟರ್ಮ್ ಅಲ್ಲೇ ನೀನು ಇಷ್ಟು ಕಡಿಮೆ ಮಾರ್ಕ್ಸ್ ತಗೊಂಡಿದ್ಯಾ, ಇದು ಫೈನಲ್ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತೀಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರ. ಹಾಗಾದ್ರೆ ನೀವು ರೈಟ್ ವಿಡಿಯೋ ಬಂದಿದ್ದೀರಾ. ಈ ವಿಡಿಯೋದಲ್ಲಿ 5 ಸ್ಟೆಪ್ಸ್ ಗಳ ಮುಖಾಂತರ ನೀವು ಹೇಗೆ ಪರ್ಫೆಕ್ಟ್ ಕಮ್ ಬ್ಯಾಕ್ ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಲೆಟ್ಸ್ ಮೇಕ್ ಅ ಕಮ್ ಬ್ಯಾಕ್. ಹೆಲೋ, ಹಾಯ್, ನಮಸ್ಕಾರ ಮಕ್ಕಳೇ. ಹಾಫ್ ಇಯರ್ಲಿ SA1 ಎಕ್ಸಾಮ್ ರಿಸಲ್ಟ್ ಬಂದಿರತ್ತೆ ಅನ್ಕೊಳ್ತೇನೆ. ರಿಸಲ್ಟು ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರೋ ಆ ಲೈನಲ್ಲಿ ಬಂದಿಲ್ವಾ? ಪೇರೆಂಟ್ಸು, ಫ್ರೆಂಡ್ಸು, ಎಲ್ಲ ರಿಲೇಟಿವ್ಸ್ ಕಡೆಯಿಂದ ಹಾಫ್ ಇಯರ್ಲಿನೇ ಹೀಗಾಯ್ತು, ಇನ್ನು ಫೈನಲ್ ಬೋರ್ಡ್ ಎಕ್ಸಾಮ್ಗೆ ಏನು ಮಾಡ್ತಾನೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರಾ? ಹಾಗಾದರೆ ಮೊದಲಿಗೆ ನೀವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. SA1 ಎಕ್ಸಾಮ್ ಟೈಮಲ್ಲಿ SA1 ಎಕ್ಸಾಮ್ನ ಮಾರ್ಕ್ಸು ಸಿಕ್ಕಾಪಟ್ಟೆ ಮ್ಯಾಟರ್ ಆಗ್ತಾ ಇತ್ತು. ಬಟ್ ಈಗ ಎಕ್ಸಾಮು ಮುಗೀತು. ಈಗ ನಮ್ಮ ಫೈನಲ್ ಗೋಲು ಫೈನಲ್ ಎಕ್ಸಾಮ್ ಆಗಿದೆ. ಯಾರೂ ಸಹ 10 ವರ್ಷ ಬಿಟ್ಟು ಕೇಳಲ್ಲ SA1 ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬಂತು ಅಂತ. ಬಟ್ ಫೈನಲ್ ಬೋರ್ಡ್ ಎಕ್ಸಾಮಲ್ಲಿ ಎಷ್ಟು ಮಾರ್ಕ್ಸ್ ಬಂತಂತ ಎಲ್ಲರೂ ಕೇಳ್ತಾರೆ. ಸೊ ದಿಸ್ ಈಸ್ ದ ಮೂಮೆಂಟ್ ಟು ಮೇಕ್ ದ ಕಮ್ ಬ್ಯಾಕ್. ಅದಕ್ಕೋಸ್ಕರನೇ ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಆದರ್ಶ್ ಹಾಫ್ ಇಯರ್ಲಿ ಒಂದು ಲೆಸನ್ ತರ ಟ್ರೀಟ್ ಮಾಡೋಣ, ಫೈನಲ್ ಬೋರ್ಡ್ ಅನ್ನ ಸಕ್ಸಸ್ ಮಾಡೋಣ ಅಂತ ಈ ವಿಡಿಯೋದೊಂದಿಗೆ ಬಂದಿದ್ದೇನೆ. ಯಾರ್ಯಾರು ಡಿಸಪಾಯಿಂಟ್ ಆಗಿದ್ದೀರೋ, ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ಲಿ ಬಂದಿಲ್ಲ ಅಂತ ಬೇಜಾರಾಗಿದ್ದೀರೋ, ಈ ವಿಡಿಯೋ ನಿಮಗಾಗಿ. ಬನ್ನಿ ಪ್ರಾರಂಭಿಸೋಣ. ಫೇಲ್ಯೂರ್, ಜೀವನದಲ್ಲಿ ಫೇಲ್ಯೂರ್ ಯಾಕಾಗತ್ತೆ? ಯಾರೂ ಸಹ ದೊಡ್ಡವರನ್ನೇ ತೆಗೆದುಕೊಳ್ಳಿ, ಒಂದೇ ಅಟೆಂಪ್ಟ್ ಅಲ್ಲಿ ಯಾರೂ ಸಹ ಸಕ್ಸಸ್ ಆಗಿಲ್ಲ. KFC, ಮೆಕ್ಡೊನಾಲ್ಡ್ಸು, ಬೇರೆಸು ಎಲ್ಲವೂ ಸಹ ಫೇಲ್ಯೂರ್ ಆಗ್ತಾನೆ ಸಕ್ಸಸ್ ಆಗಿರೋದು. ನಮ್ಮ ಲೈಫು ಸಹ ಅದೇ ರೀತಿ ಅಲ್ವಾ? ಹಾಗಾಗಿ ಫೇಲ್ಯೂರ್ ಅನ್ನ ನಾವು ಒಂಥರ ಫೀಡ್ಬ್ಯಾಕ್ ತರ ತಗೊಳ್ಬೇಕು. ಎಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ಯಾವ ಸ್ಟೆಪ್ ಅನ್ನ ತೆಗೆದುಕೊಂಡ್ರೆ ಗ್ರ್ಯಾಂಡ್ ಸಕ್ಸಸ್ ಆಗ್ತೇವೆ, ಅದರಲ್ಲಿ ನಮ್ಮ ಫೋಕಸ್ ಇರಬೇಕು. SA1 ಎಕ್ಸಾಮ್ ಸಹ ಅದೇ ಒಂದು ರೀತಿಯ ಹಂತ ಆಗಿತ್ತು. ಅಲ್ಲಿ ಸ್ವಲ್ಪ ಎಡವಿದ್ದೇವೆ, ಬಟ್ ಯಾರು ಎಡವುತ್ತಾರೋ ಅವರೇ ಮುಂದೆ ಗೆಲ್ತಾರೆ. ಸೊ ಅದಕ್ಕೋಸ್ಕರನೇ ಇದು ಫಿನಿಶ್ ಲೈನ್ ಅಲ್ಲ, ಇದು ಜಸ್ಟ್ ಮಿಡ್ ಪಾಯಿಂಟ್ ಆಗಿದೆ. ನೌ ಇಸ್ ದ ಟೈಮ್ ಫಾರ್ ಕಮ್ ಬ್ಯಾಕ್. ಈ ಮಿಡ್ ಪಾಯಿಂಟ್ ಅಲ್ಲೂ ಸಹ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇದ್ರೆ 100 ಮೀಟರ್ ರೇಸ್ ಅಲ್ಲಿ ಆಲ್ರೆಡಿ 50 ಮೀಟರ್ ಆಗೋಗಿದೆ. ಈ 50 ಮೀಟರ್ ಅಲ್ಲೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಆ ಕೊನೆಯ 100 ಮೀಟರ್ ರೇಸ್ ನಾವು ಗೆಲ್ಲಲಿಕ್ಕೆ ಆಗಲ್ಲ. ಸೊ ಹೀಗಾಗಿ ಯಾರ್ಯಾರು ಡಿಸ್ಟ್ರಾಕ್ಷನ್ಸ್ಗಳಿಂದ, ಯಾರ್ಯಾರು ಟಿವಿಯಲ್ಲಿ ಬಿಗ್ ಬಾಸ್ ಬರ್ತಾ ಇದೆ, ಅದು ಬರ್ತಾ ಇದೆ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರೋ, ದಿಸ್ ಇಸ್ ದ ಮೂಮೆಂಟ್. ಎಲ್ರಿಗೂ ಹೇಳಿ, ಈ ಒಂದು ಬರುವಂತಹ 3-4 ತಿಂಗಳು ನಾನು ನನ್ನ ಬೆಸ್ಟ್ ಅನ್ನ ಕೊಡ್ತೇನೆ. ನೀವು ನಿಮ್ಮ ಬೆಸ್ಟ್ ಅನ್ನ ಕೊಟ್ರೆ ಆ ಕೊನೆಯ ಎಕ್ಸಾಮ್ ಮಾರ್ಕ್ಸ್ ಸಹ ಬೆಸ್ಟ್ ಆಗಿರುತ್ತೆ ಅನ್ನೋ ಗ್ಯಾರಂಟಿ ನಾನು ಕೊಡ್ತೇನೆ. ಸೊ ಎಲ್ಲರೂ ಸಹ ಯಾರ್ಯಾರು ವಿಡಿಯೋವನ್ನ ನೋಡ್ತಾ ಇದ್ದೀರೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಐ ವಿಲ್ ಮೇಕ್ ಅ ಕಮ್ ಬ್ಯಾಕ್ ಅಂತ. ಯಾಕಂದ್ರೆ ಆಸ್ ಅ ಟೀಚರ್ ಎಲ್ಲರೂ ಸಹ ಟಾಪ್ ಆಗಬೇಕು, ರ್ಯಾಂಕ್ ಬರಬೇಕು ಅನ್ನೋದು ನನ್ನ ಉದ್ದೇಶ. ಆದರೆ ಆ ಉದ್ದೇಶವನ್ನ ಸಾಕಾರ ಮಾಡೋದು ನಿಮ್ಮ ಕೈಲಿದೆ. ನೀವು ಡಿಸಿಪ್ಲಿನ್ಡ್ ಆಗಿರಬೇಕು, ನೀವು ನಿಮ್ಮ ಎಫರ್ಟ್ಸ್ ಅನ್ನ ಕೊಡಬೇಕು. ಅದಕ್ಕೆ ಈ ಒಂದು ಸ್ಟೇಜು ವೆರಿ ವೆರಿ ಇಂಪಾರ್ಟೆಂಟು. 3 ತಿಂಗಳಿದೆ, 4 ತಿಂಗಳಿದೆ, ಕೊನೆಗೆ 3 ದಿವಸ ಉಳಿದ್ಬಿಡತ್ತೆ, 2 ದಿನ ಉಳಿದ್ಬಿಡತ್ತೆ. ಆಮೇಲೆ ಕೊನೆಗೆ ಒಂದು ವಿಡಿಯೋ ನೋಡ್ತೀರಾ, ಹೌ ಟು ಫಿನಿಶ್ ಸಿಲೆಬಸ್ ಇನ್ 1 ವೀಕ್ 1 ಡೇ ಅಂತ. ಆ ಸ್ಟೇಜಿಗೆ ಹೋಗಿ ಪ್ಯಾನಿಕ್ ಆಗೋದು ಬೇಡ. ಅಂದ್ರೆ ಈ ಮೂಮೆಂಟ್ ಅಲ್ಲಿ ನಾನು ಕಮ್ ಬ್ಯಾಕ್ ಮಾಡ್ತೇನೆ ಅಂತ ದೃಢ ನಿರ್ಧಾರ ತೆಗೆದುಕೊಳ್ಳಿ. ಆ ಕಮ್ ಬ್ಯಾಕ್ ಆಗೇ ಆಗತ್ತೆ ಅನ್ನೋ ಭರವಸೆಯನ್ನ ನಾನು ಕೊಡ್ತೇನೆ. ಹೇಗೆ ಮಾಡೋದು ಆ ಕಮ್ ಬ್ಯಾಕು? ಫಸ್ಟ್, ಡಿವೈಡ್ ಸಿಲೆಬಸ್. ಯಾವಾಗ ಒಂದು ಆನೆಯನ್ನ ನೋಡ್ತಿರೋ, ಸಿಕ್ಕಾಪಟ್ಟೆ ದೊಡ್ಡದಾಗಿ ಕಾಣುತ್ತೆ. ಅದೇ ಆನೆಯನ್ನ ಸೊಂಡಿಲು, ಕಾಲು, ಹಾಗೆ ಬಾಲ, ಹೊಟ್ಟೆ ಅಂತ ಡಿವೈಡ್ ಮಾಡ್ತಿರೋ, ಅದು ಅಷ್ಟೊಂದು ದೊಡ್ಡದಾಗಿ ಕಾಣಲ್ಲ. ಅದೇ ರೀತಿ ನಮ್ಮ ಸಿಲೆಬಸ್ ಸಹ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಸೋಷಿಯಲ್ ಸೈನ್ಸು, ಮ್ಯಾಥ್ಸು, ಲ್ಯಾಂಗ್ವೇಜಸ್ಸು, ಅಯ್ಯೋ ಇಷ್ಟೊಂದೆಲ್ಲ ಓದ್ಬೇಕಾ ಅನ್ಕೊಂಡ್ರೆ ಅಷ್ಟೇ ಆಗತ್ತೆ. ಅದೇ ಇವತ್ತು ಈ ದಿನ ನಾನು 1 ಚಾಪ್ಟರ್ನ ಮುಗಿಸ್ತೇನೆ ಅಂತ ಆ ಡಿವೈಡ್ ಮಾಡಿದ್ರೆ ನೀವು ನಿಮ್ಮ ಎಕ್ಸಾಮ್ ಅನ್ನ ರೂಲ್ ಮಾಡಲಿಕ್ಕೆ ಸಾಧ್ಯ. ಸೊ ಸೆಕ್ಷನ್ ಅಲ್ಲಿ ಡಿವೈಡ್ ಮಾಡಿ,
ಎಕ್ಸಾಮನ್ನು ರೂಲ್ ಮಾಡ್ತೀರಾ, ಆ ಭರವಸೆ ನನಗಿದೆ. ಸೆಕೆಂಡ್, ಫಿಕ್ಸ್ ಸ್ಟಡಿ ಅವರ್ಸ್. ಒಂದು ಎಕ್ಸಾಂಪಲ್ ಕೊಡ್ತೇನೆ. 12 to 2 ನಾನು ಒಂದು ಸಬ್ಜೆಕ್ಟನ್ನು ಓದ್ತೇನೆ ಅಂತ ಕೂತಾಗ ಆ 12 to 2ನ ಮಧ್ಯದಲ್ಲಿ ಫ್ರೆಂಡ್ಸು ಆಟ ಆಡ್ಲಿಕ್ಕರಿಲಿ, ಮೊಬೈಲು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಲಿಕ್ಕೆ ಬರೀ ಪದೇ ಕೈ ಮುಂದೆ ಹೋಗ್ತಾ ಇರಲಿ, ಟಿ ವಿ ಕರಿತಾ ಇರಲಿ, ಎಲ್ಲೂ ಸಹ ನೀವು ಮಿಟ್ಕಾಡದೆ ಆ 2 ತಾಸು ಆ ಒಂದು ಸಬ್ಜೆಕ್ಟನ್ನು ಮುಗಿಸೋ ಲಕ್ಷ್ಯವನ್ನು ಇಟ್ಕೊಳ್ಳಿ. ಅದಕ್ಕೋಸ್ಕರ ಏನು ಮಾಡ್ತೀರಾ, ಟೈಮರ್ ಇಟ್ಕೊಳ್ಳಿ. ಈ 2 ತಾಸು ನಾನು ಹೇಳಲ್ಲ ಅಂತ. 10 ತಾಸು ಏನೂ ಫೋಕಸ್ ಇಲ್ಲದೆ ಓದೋದು, ಅದೇ 2 ತಾಸು ಫೋಕಸ್ ಇದ್ದು ಓದೋದು ಫಾರ್ ಗ್ರೇಟರ್. ಸೊ ಸ್ಟಡಿ ಅವರ್ಸನ್ನು ಫಿಕ್ಸ್ ಮಾಡಿ. ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್, 6 to 8 ಓದಿ. ಅಲ್ಲಿ ಡಿಸ್ಟರ್ಬೆನ್ಸು ಕಡಿಮೆ ಇರುತ್ತೆ, ಹಾಗೆಯೇ ನಿಮ್ಮ ಕಾನ್ಸಂಟ್ರೇಷನ್ ಸಹ ಪೀಕ್ ಲೆವೆಲ್ನಲ್ಲಿರುತ್ತೆ. ಯಾವ್ದಾವ್ದು ನಿಮಗೆ ಡಿಫಿಕಲ್ಟ್ ಅನ್ಸುತ್ತೋ ಆ ಸಬ್ಜೆಕ್ಟನ್ನು ಮಾರ್ನಿಂಗಲ್ಲಿ ಟ್ಯಾಕಲ್ ಮಾಡಿ. ಈವ್ನಿಂಗು ರಿವಿಷನ್ಗೆ ಹೇಳಿ ಮಾಡಿಸಿದಂತಹ ಸಮಯ, ನೋಟ್ಸ್ ಮಾಡ್ಕೊಳ್ಳೋದಿರ್ಬೋದು, ಹಾಗೆ ಏನಾದರೂ ಪ್ರಾಕ್ಟೀಸ್ ಟೆಸ್ಟ್ಗಳನ್ನ ತೆಗೆದುಕೊಳ್ಬಿರ್ಬೋದು. ಆ ಟೈಮನ್ನು ಈವ್ನಿಂಗಲ್ಲಿ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ ತಾನೆ? ನಾನು ಪದೇ ಪದೇ ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಈ ಮೂಮೆಂಟನ್ನು ಬಿಡಬೇಡಿ ಅಂದರೆ, ಬಹಳಷ್ಟು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ಕೊನೆಗೆ ಮಕ್ಕಳಿಗೆ ಫೆಬ್ರವರಿಯಲ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾನು ಮೊದಲೇ ಓದಬೇಕಾಗಿತ್ತು ಅಂತ. ನೀವ್ಯಾರು ಆ ತಪ್ಪನ್ನು ಮಾಡಬಾರ್ದು ಅನ್ನೋದೇ ನನ್ನ ಒಂದು ಆಸೆ ಆಗಿದೆ. ಯಾಕಂದರೆ 10th ಮಾರ್ಕ್ಸು ಇಂಪಾರ್ಟೆಂಟು, ಮುಂದೆ ಯಾವ ಕಾಲೇಜಿಗೆ ಹೋಗ್ತೀರಾ, ಹಾಗೆಯೇ ಯಾವ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡ್ತೀರಾ ಅನ್ನೋದಕ್ಕೆ. ಹೀಗಾಗಿ ಈ ಮೂಮೆಂಟಲ್ಲಿ ನೀವು ಕಮ್ ಬ್ಯಾಕ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಲೇಟ್ ಆಗಿಬಿಡತ್ತೆ, ಟ್ರೈನು ಹೋಗ್ಬಿಡತ್ತೆ. ಓಕೆ, ಎಸ್. ಸ್ಟೆಪ್ 3, ವೀಕ್ಲಿ ಟೆಸ್ಟ್. ವೆರಿ ಇಂಪಾರ್ಟೆಂಟು. ಓದ್ತಾ ಹೋಗ್ತೀರಾ, ಬಟ್ ನೀವು ನಿಮ್ಮನ್ನು ಸೆಲ್ಫ್ ಚೆಕ್ ಮಾಡ್ಕೊಳ್ಳದೆ ಇದ್ರೆ ಏನು ಉಪಯೋಗ? ಹೀಗಾಗಿ ನೀವು ನಿಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು. ನಾನು ಎಲ್ಲಿ ಎಡುತ್ತಾ ಇದ್ದೇನೆ, ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸನ್ನು ಹಾಕಬೇಕು. ಓದಿದ ಚಾಪ್ಟರನ್ನೇ 10 ಸಲ ಓದ್ತಾ ಕೂತ್ರೆ ಏನು ಉಪಯೋಗ ಇಲ್ಲ. ಆ ಓದಿದ ಚಾಪ್ಟರ್ನಲ್ಲಿ ನನಗೆ ಯಾವ ಕಾನ್ಸೆಪ್ಟ್ ಬರ್ತಾ ಇಲ್ಲ ಅಂತ ಗೊತ್ತಾಗಬೇಕು, ಅದನ್ನು ನೀವು ಓದಬೇಕು. ಅದೇ ಗೊತ್ತಾಗತ್ತೆ. ಯಾವಾಗ ನೀವು ನಿಮ್ಮನ್ನು ಟೆಸ್ಟ್ ಮಾಡ್ಕೊಳ್ತೀರೋ ಆವಾಗ ಗೊತ್ತಾಗತ್ತೆ. LBS ಇದೆ ಟೆಸ್ಟ್ ಮಾಡ್ಕೊಳ್ಳಿಕ್ಕೆ ಇರುವಂತಹದ್ದು. ನಮ್ಮ ಆ್ಯಪ್ನಲ್ಲಿ PYQs ಇದೆ, ನೋಟ್ಸ್ ಇವೆ. ಇವುಗಳ ಯುಟಿಲೈಸನ್ನು ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ಳಿ, ವೀಕ್ಲಿ ಏನೇನು ಓದಿರ್ತೀರೋ ಅದರ ಮೇಲೆ ಸೆಲ್ಫ್ ಟೆಸ್ಟನ್ನು ತೆಗೆದುಕೊಳ್ಳಿ. ಆವಾಗ ನಿಮಗೆ ಗೊತ್ತಾಗತ್ತೆ ಎಲ್ಲಿ ನಾನು ಹಿಂದಿದ್ದೇನೆ, ಎಲ್ಲಿ ಎಕ್ಸ್ಟ್ರಾ ಎಫರ್ಟ್ಸನ್ನು ಹಾಕಬೇಕು ಅಂತ. ಸೊ ಲರ್ನ್ ಫ್ರಮ್ ಮಿಸ್ಟೇಕ್ಸ್, ವೆರಿ ಇಂಪಾರ್ಟೆಂಟು. ಈಗ SA1 ಅನ್ನು ಏನೇನು ಮಿಸ್ಟೇಕ್ಸ್ಗಳನ್ನ ಮಾಡಿದ್ದೇವೋ ಅದನ್ನು ಫೈನಲ್ ಬೋರ್ಡ್ ಎಕ್ಸಾಮ್ನಲ್ಲಿ ನಾವು ಮಾಡಬಾರ್ದು. ಮಿಸ್ಟೇಕ್ಸ್ಗಳನ್ನ ಮಾಡೋದು ತಪ್ಪಲ್ಲ, ಆದರೆ ಆ ಮಿಸ್ಟೇಕ್ಸ್ಗಳಿಂದ ಕಲಿದೇ ಇರೋದು ದೊಡ್ಡ ತಪ್ಪು. ಸೊ ಆ ರೀತಿಯ ತಪ್ಪನ್ನು ನೀವು ಮಾಡಬೇಡಿ. ಈ ಮೂಮೆಂಟಲ್ಲಿ ಏನೇನು ತಪ್ಪಾಗಿದೆ ಅದನ್ನು ಪ್ರಿಪ್ರೇಟರಿ ಎಕ್ಸಾಮ್ವರೆಗೂ ಕಂಟಿನ್ಯೂ ಮಾಡಬೇಡಿ. ಮಧ್ಯದಲ್ಲೇ ಎಲ್ಲಿ ಎಡುತ್ತಾ ಇದ್ದೀರೋ ಸರಿ ಮಾಡಿಕೊಂಡು ಮುಂದೆ ಹೋಗಿ. ಓಕೆ, ಎಸ್. ಸ್ಟೆಪ್ 4, ಫುಲ್ ರಿವಿಷನ್ ಬಿಫೋರ್ ಎಕ್ಸಾಮ್. ಈ ನೆಕ್ಸ್ಟ್ 3 ಮಂತ್ಸು ನೀವು ಪೂರ್ತಿ ಸಿಲೆಬಸ್ ಕಂಪ್ಲೀಷನ್ ಮಾಡುವಂಥ ಗುರಿಯನ್ನು ಹೊಂದ್ಕೊಳ್ಳಿ. ಅದಾದಮೇಲೆ ಪ್ರಿಪ್ರೇಟರಿ ಎಕ್ಸಾಮ್ ಬರುತ್ತೆ. ಆ ಪ್ರಿಪರೇಟರಿ ಎಕ್ಸಾಮ್ಸ್ಗಳಲ್ಲಿ ರಿವಿಷನ್ ಮಾಡೋದಾಗತ್ತೆ. ಆ ಪ್ರಿಪರೇಟರಿ ಎಕ್ಸಾಮ್ನ ಸಮಯದಲ್ಲಿ ನೀವು ಮತ್ತೆ ಎಲ್ಲ ಓದ್ತಾ ಕೊಳ್ಳೋದಲ್ಲ, ಅಯ್ಯೋ ನಾನು 4 ಚಾಪ್ಟರ್ ಇನ್ನೂ ಓದಿಲ್ಲ ಅಂತ. ಈ 3 ತಿಂಗಳಲ್ಲಿ ಅಥವಾ 2.5 ತಿಂಗಳಲ್ಲಿ ಎಲ್ಲವನ್ನೂ ಸಹ ಕಂಪ್ಲೀಟ್ ಮಾಡಿ. ಇಲ್ಲಿ ಫುಲ್ ರಿವಿಷನ್ ಬಿಫೋರ್ ಎಕ್ಸಾಮ್ ಅಂತ ಹೇಳ್ತಾ ಇರೋದು ಪ್ರಿಪರೇಟರಿ ಎಕ್ಸಾಮ್ ಟೈಮ್ನಲ್ಲಿ. ನೀವು ಫೈನಲ್ ಎಕ್ಸಾಮ್ ತನಕ ಎಲ್ಲ ಚಾಪ್ಟರ್ಸ್ಗಳನ್ನ ಓದ್ತಾ ಕೂತ್ಕೊಳ್ಬೇಡಿ. ಈಗಲೇ ಮುಗಿಸಿ ಎಲ್ಲ ಚಾಪ್ಟರ್ಸ್ಗಳನ್ನ. ನೆಕ್ಸ್ಟ್ ಸ್ಟೇಜು ರಿವಿಷನ್ ಆಗತ್ತೆ. ಓಕೆ, ಎಸ್. ಹೆಲ್ತ್ ಪ್ಲಸ್ ಸ್ಲೀಪ್. ಗೊತ್ತು SA1 ಎಕ್ಸಾಮ್ನಲ್ಲಿ ಅಷ್ಟೊಂದು ಚೆನ್ನಾಗಿ ಮಾರ್ಕ್ಸ್ ಬಂದಿಲ್ಲ ಅಂತ, ಬಟ್ ನಾವು ನಮ್ಮ ಹೆಲ್ತನ್ನು, ನಮ್ಮ ನಿದ್ರೆಯನ್ನು ಸ್ಯಾಕ್ರಿಫೈಸ್ ಮಾಡಿ ಏನೋ ಒಂದು ದೊಡ್ಡ ಗೋಲನ್ನು ಅಚೀವ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ನೀವು ಎಷ್ಟು ಪ್ರೊಡಕ್ಟಿವ್ ಆಗಿರ್ತೀರಾ ಅನ್ನೋದು, ನೀವು ಎಷ್ಟು ಹೆಲ್ದಿ ಮೈಂಡ್ಸೆಟ್ಟಲ್ಲಿ ಇರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಹೀಗಾಗಿ ಮಿನಿಮಮ್ 7 to 8 ಅವರ್ಸ್ ಸ್ಲೀಪನ್ನಾದರೂ ಮಾಡಲೇಬೇಕು. ಜಂಕ್ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಿ, ಹಾಗೆ ಆದಷ್ಟು ನೀರನ್ನು ಕುಡಿತಾ ಇರಿ. ನಾವು ಹೆಲ್ತಿನ ಮೇಲೆ ಕಾಂಪ್ರಮೈಸ್ ಮಾಡಿ ಯಾವುದೋ ಒಂದು ದೊಡ್ಡ ಗೋಲನ್ನು ಅಚೀವ್ ಮಾಡಿದರೂ ಸಹ ಲಾಂಗ್ ಟರ್ಮಲ್ಲಿ ಏನೂ ಬೆನಿಫಿಷಿಯಲ್ ಇಲ್ಲ. ಹೀಗಾಗಿ ನಾವು ಎಲ್ಲವನ್ನೂ ಸಹ ಬ್ಯಾಲೆನ್ಸ್ ಮಾಡೋಣ. ಫಾರ್ ಎಕ್ಸಾಂಪಲ್ 2 ಅವರ್ಸ್ ಓದ್ಲಿಕ್ಕೆ ಕೂತ್ರೆ 2 ಅವರ್ಸ್ ಓದೋಣ. ಅದಾದಮೇಲೆ 1 ತಾಸು ನಿದ್ದೆ ಮಾಡಬೇಕಾ, ನಿದ್ದೆ ಮಾಡೋಣ, ಮತ್ತೆ ಬರೋಣ. ಡಿಸಿಪ್ಲಿನ್ಡ್ ಆಗಿರಲಿ. ನಾನು ಒಂದಿನ ಕೂತು 10 ತಾಸು ಓದ್ತೇನೆ, ನೆಕ್ಸ್ಟ್ 1 ವಾರ ಏನು ಓದಲ್ಲ ಅಂದರೆ ಏನೂ ಉಪಯೋಗ ಇಲ್ಲ.
ಪ್ರತಿದಿನ 2 hours 2 hours 2 hours ಓದ್ತಾ ಹೋಗಿ. ಪ್ರತಿದಿನ 7 hours ಸ್ಲೀಪನ್ನು ಅಟ್ಲೀಸ್ಟ್ ಆದರೂ ಮಾಡಿ. ಪ್ರತಿದಿನ ಹೇಳಿ, ನಾನು ಇವತ್ತು ಇಷ್ಟೊಂದು ಜಂಕನ್ನು ಕಡಿಮೆ ತಿಂತೇನೆ, ನಿನ್ನೆಗಿಂತ ಇವತ್ತು ಇಷ್ಟು ಕಡಿಮೆ ತಿಂತೇನೆ ಜಂಕ್ ಫುಡ್ಡನ್ನು. ಒಳ್ಳೆ ಆಹಾರವನ್ನು ತಿನ್ನಿ. ಮನೇಲಿ ಅನ್ನ ಮಾಡಿರಬಹುದು, ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಜೋಳದ ರೊಟ್ಟಿ ಇರಬಹುದು, ಬೆಂಗಳೂರು ಸೈಡಲ್ಲಿ ಇರ್ಬೋದು ಮುದ್ದೆ ಇರ್ಬೋದು, ಇವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಆದಷ್ಟು ಸ್ವೀಕರಿಸಿ. ಅದೇ ಲೇಸ್ ಸಿಗತ್ತೆ, ಕುರ್ಕುರೆ ಸಿಗತ್ತೆ ಅಂತ ನೀವು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆನಾ? ಹಾಗಾದರೆ ಎಲ್ಲರೂ ಸಹ ಈ ಒಂದು ಮೂಮೆಂಟ್ನಲ್ಲಿ ಕಮ್ ಬ್ಯಾಕನ್ನು ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಐ ವಿಲ್ ಮೇಕ್ ಅ ಕಮ್ ಬ್ಯಾಕ್ ಅಂತ. ಯಾರಿಗೆ ಮಾಡ್ತೀರಾ ಕಮ್ ಬ್ಯಾಕು? ಕೆಲವು ಜನರಿಗಿರ್ಬೋದು ನಮ್ಮ ಪೇರೆಂಟ್ಸನ್ನು ಪ್ರೌಡ್ ಮಾಡಬೇಕು ಅಂತ, ಕೆಲವು ಜನರಿಗಿರ್ಬೋದು ನಾನು ನನ್ನನ್ನು ಪ್ರೂವ್ ಮಾಡಬೇಕು ಅಂತ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಎಕ್ಸಾಮ್ ಬರಿತಾ ಇರೋದು ನಿಮಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ. ಫ್ಯೂಚರಲ್ಲಿ ಫಾರ್ ಎಕ್ಸಾಂಪಲ್ 20-25 ವರ್ಷದ ಆದರ್ಶ್ 16 ವರ್ಷದ ಆದರ್ಶ್ ಕೇಳಿದಾಗ 16 ವರ್ಷದ ಆದರ್ಶ್ ಹೇಳಬಾರ್ದು ಸಾರಿ ಅಂತ. ಅದಕ್ಕೋಸ್ಕರನಾದರೂ ಓದಿ. ಓಕೆನಾ? ಎಸ್. ಸೊ ಹಾಫ್ ಇಯರ್ ವಾಸ್ ಜಸ್ಟ್ ಅ ಟ್ರೇಲರ್. ಫೈನಲ್ಸ್ ವಿಲ್ ಬಿ ಬ್ಲಾಕ್ ಬಸ್ಟರ್. ಕಾಂತಾರ ಚಾಪ್ಟರ್ 1 ಬಂದಿದೆ, ಬ್ಲಾಕ್ ಬಸ್ಟರ್ ಆಗಿದೆ ತಾನೆ? ಅದೇ ರೀತಿ ನೀವು ಸಹ ಈ ಮೂಮೆಂಟಲ್ಲಿ ಹಾಫ್ ಇಯರನ್ನು ಬಿಟ್ಟುಬಿಡಿ. ನಮ್ಮ ಎಂಡ್ ಗೋಲ್ ಇರೋದು ಫೈನಲ್ ಎಕ್ಸಾಮು. ಅದನ್ನು ಒಂದು 1000 crore ಹಿಟ್ ಥರ ಮಾಡೋದೇ ನಮ್ಮ ಗುರಿ ಆಗಿರಬೇಕು. ಎಲ್ಲರೂ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಓಕೆ? ಎಸ್. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಪರ್ಫೆಕ್ಟ್ ಕಮ್ ಬ್ಯಾಕ್ ನಿಮ್ಮ ಕೈಲಿದೆ, ಮಾಡ್ತೀರಾ ಅನ್ನೋ ಗ್ಯಾರಂಟಿ ನನಗಿದೆ. ಇಂತಹದೇ ವಿಡಿಯೋಗಳಿಗೋಸ್ಕರ ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಸಹ ಮರಿಬೇಡಿ. ನಿಮ್ಮ ಲೈಕ್ನಿಂದ ಈ ವಿಡಿಯೋ ಬೇರೆ ಮಕ್ಕಳಿಗೆ ತಲುಪುತ್ತೆ, ಅವರಿಗೂ ಸಹ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗತ್ತೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಟೇಕ್ ಕೇರ್. ಥ್ಯಾಂಕ್ ಯು.